ಹಾಯ್ ಫ್ರೆಂಡ್ಸ್, ಹಂಗಿದ್ರೆ ಎಲ್ಲರೂ ಇವತ್ತಿನ ಬಿಗ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಕರ್ನಾಟಕ ಒಳಗೆ ಹಿಂದಿ ಲ್ಯಾಂಗ್ವೇಜ್ ಕಂಪ್ಲೀಟ್ ಆಗಿ ಬ್ಯಾನ್ ಆಗಾಕತ್ತೈತಿ. ಯಾವ ತರ ಬ್ಯಾನ್ ಆಗಾಕತ್ತೈತಪ್ಪ ಅಂತಂದ್ರೆ ಸ್ವತಃ ಗೌರ್ಮೆಂಟ್ನಿಂದನ ಹೇಳಾಕತ್ತಾರ. ಇನ್ಮೇಲೆ ಕರ್ನಾಟಕ ಒಳಗೆ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ ಒಳಗೆ ಇಂಗ್ಲಿಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ ಅನ್ನ ಓದಿಸ್ಬೇಕು, ಎರಡು ಲ್ಯಾಂಗ್ವೇಜ್ ಅಷ್ಟೇ ಓದಿಸ್ಬೇಕು ಅಂತೇಳಿ ಗೌರ್ಮೆಂಟ್ನವರ ಹೇಳಾಕತ್ತಾರ. ಎದ್ರ ಸಂಬಂಧ ಹೇಳಾಕತ್ತಾರಪ್ಪ ಅಂತಂದ್ರೆ ನಮ್ಮ ಮಕ್ಕಳಿಗೆ, ಸಣ್ಣ ಮಕ್ಕಳು ಇರ್ತಾವು, ಅವ್ರಿಗೆ 2-3 ಲ್ಯಾಂಗ್ವೇಜ್ ಒಮ್ಮೆ ಕಲಿಯೋದಂದ್ರೆ ಮೈಂಡಿಗೆ ಭಾಳ ಸ್ಟ್ರೆಸ್ ಆಗ್ತೈತಿ. ಅವ್ರಿಗೆ ಮೆಂಟಲಿ ಅವರ ಭಾಳ ಸ್ಟ್ರೆಸ್ ಅನುಭವಿಸ್ತಾರ ಅಂತ ಹೇಳಿ ಗೌರ್ಮೆಂಟ್ ನಿಂದ ಏನ್ ಡಿಸಿಷನ್ ತಗೊಳತಾರಪ್ಪ ಅಂತಂದ್ರ ಇನ್ಮೇಲೆ ಕನ್ನಡ ಮತ್ತು ಇಂಗ್ಲಿಷ್ ಎರಡ ಸಾಕು. ಹಿಂದಿ ಎದ್ರ ಸಂಬಂಧ ಬೇಕು ನಮ್ಗೆ, ಹಿಂದಿ ಏನ್ ಯೂಸ್ ಐತಿ, ನಮ್ಗೆ ಹಿಂದಿ ಬೇಡ ಅದ್ರ ಸಂಬಂಧ ಎಷ್ಟೋ ಜನರ SSLC ಫೇಲ್ ಆಗಾಕತ್ತಾರ. ನಮ್ದೊಂದು ಬೇಸ್ ಎಜುಕೇಶನ್ ಅಂದ್ರೆ SSLC ಮ್ಯಾಟ್ರಿಕ್. ಸೊ ಅದನ್ನ ಎಷ್ಟೋ ಜನ ಹಿಂದಿ ಲ್ಯಾಂಗ್ವೇಜ್ ಸಲುವಾಗಿ ಫೇಲ್ ಆಗಾಕತ್ತಾರ. ಆಮೇಲೆ ಹಿಂದಿ ಲ್ಯಾಂಗ್ವೇಜ್ ಸಲುವಾಗಿ ಅವ್ರ ಪರ್ಸೆಂಟೇಜ್ ಮೇಲೆ ಎಫೆಕ್ಟ್ ಆಗಾಕತ್ತೈತಿ, ಅವ್ರ ಸ್ಕೋರ್ ಕಾರ್ಡ್ ಮೇಲೆ ಎಫೆಕ್ಟ್ ಆಗಾಕತ್ತೈತಿ ಅನ್ನೋ ಮಾತನ್ನ ವ್ಯಕ್ತಪಡಿಸತ್ತಾರ. ಆದ್ರೆ ಇದಕ್ಕೆ ಇನ್ನೊಂದೇನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕ ಒಳಗ 15,000 ಹಿಂದಿ ಟೀಚರ್ಸ್ ಅದಾರ, ಹಿಂದಿ ಶಿಕ್ಷಕರು 15,000 ಅದಾರ. ಬರೀ ಇದು ಗೌರ್ಮೆಂಟ್ ಸ್ಕೂಲದ ಅಷ್ಟ ಆಯ್ತು, ಪ್ರೈವೇಟ್ ಸ್ಕೂಲದ್ ಬಿಟ್ಟು ಬರೀ ಗೌರ್ಮೆಂಟ್ ಸ್ಕೂಲದ 15,000 ಹಿಂದಿ ಟೀಚರ್ಸ್ ಅದಾರ. ಆಮೇಲೆ 4,000 ಉರ್ದು ಸ್ಕೂಲ್ಸ್ ಅದಾವ. 4,000 ಉರ್ದು ಸ್ಕೂಲ್ ಒಳಗಿರು ಎಲ್ಲಾ ಟೀಚರ್ಸು, ಆಮೇಲೆ 15,000 ಹಿಂದಿ ಟೀಚರ್ಸಿಗೆ ಜಾಬ್ ಹೋಗ್ತೈತಿ. ಆಮೇಲೆ ಉರ್ದು ಸ್ಕೂಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಬಂದ್ ಆಗ್ತಾವ. ಸೊ ಇದೊಂದು ಕೊರತೆ ಕಾಡಾಕತ್ತೈತಿ. ಇದಕ್ಕೆ ಯಾರು ವಿರೋಧ ಪಾರ್ಟಿ ನಾಯಕರು ಇನ್ನೂ ಯಾರು ಇದಕ್ಕೆ ಏನು ವಿರುದ್ಧ ವ್ಯಕ್ತಪಡಿಸಿಲ್ಲ. ಆಮೇಲೆ ಇದಕ್ಕೆ ವಿರುದ್ಧ ವ್ಯಕ್ತಪಡಿಸಿದವ್ರು ಯಾರಪ್ಪ ಅಂತಂದ್ರೆ ಖಾಸಗಿ ಸ್ಕೂಲ್ನವರು. ಖಾಸಗಿ ಸ್ಕೂಲ್ನವ್ರು ಏನು ವಿರುದ್ಧ ವ್ಯಕ್ತಪಡಿಸತ್ತಾರಪ್ಪ ಅಂತಂದ್ರೆ ಹಿಂದಿ ಕಲಿಯೋದ್ರಿಂದ ಅವ್ರ ಮೆಂಟಲಿ ಏನು ಎಫೆಕ್ಟ್ ಆಗೋದಿಲ್ಲ, ಲ್ಯಾಂಗ್ವೇಜ್ ಎಷ್ಟು ಜಾಸ್ತಿ ಕಲಿತೇವಲ್ಲ ಅಷ್ಟು ಅವ್ರ ಮೆದುಳು ಚುರುಕಾಗ್ತೈತಿ, ಅವ್ರಿಗೆ ಮುಂದೆ ಹೆಲ್ಪ್ ಆಗ್ತೈತಿ. ನೀವು ಅಕಸ್ಮಾತ್ ಆಗಿ ಹಿಂದಿ ಬ್ಯಾನ್ ಮಾಡ್ತೇವೆ ಅಂತೇಳಿ ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಕೋರ್ಟಿಗೆ ಹೋಗ್ತೇವಿ, ಕೋರ್ಟಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತೇವೆ ಅಂತೇಳಿ ಖಾಸಗಿ ಸ್ಕೂಲ್ನವರು ಹೇಳಾಕತ್ತಾರ. ಮತ್ತ ಅವ್ರು ಏನ್ ಹೇಳಾಕತ್ತಾರಪ್ಪ ಅಂತಂದ್ರ ಖಾಸಗಿ ಸ್ಕೂಲ್ನವರು, ಈಗ ನಮ್ಮ ಮಕ್ಕಳು, ನಮ್ಮ ಕನ್ನಡಿಗರು ಯಾವ್ದಾದ್ರು ಬೇರೆ ರಾಜ್ಯಕ್ಕೆ ಹೋಗಿ ಏನಾದ್ರು ವ್ಯವಹಾರ ಮಾಡ್ಬೇಕು, ಏನಾದ್ರು ಬಿಸ್ನೆಸ್ಗಾಗಿ ಹೋಗಾಕತ್ತಾರ, ಏನಾದ್ರು ವರ್ಕ್ಗಾಗಿ ಹೋಗಾಕತ್ತಾರ ಅಂತಂದ್ರೆ ಅವ್ರಿಗೆ ಬಹಳ ಲ್ಯಾಂಗ್ವೇಜ್ ಎಫೆಕ್ಟ್ ಆಗ್ತೈತಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಇಂಗ್ಲಿಷ್ ಬರ್ತಿರುದಿಲ್ಲ, ಪ್ರತಿಯೊಬ್ರು ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಿರ್ದಿಲ್ಲ. ಸೊ ಅದಕ್ಕಾಗಿ ಹಿಂದಿ ಕಲಿಯುವುದು ಬಹಳ ಇಂಪಾರ್ಟೆಂಟ್ ಐತಿ. ಈಗ ಎಷ್ಟೋ ಜನ ಆರ್ಮಿಗೆ ಹೋಗ್ತಿರ್ತಾರ, ಕರ್ನಾಟಕದ ಹುಡುಗರು ಎಷ್ಟೋ ಜನ ಆರ್ಮಿ ಒಳಗಿರ್ತಾರ. ಅವ್ರ ಹೈಯರ್ ಪೋಸ್ಟ್ ಒಳಗ ಸಾಬ್ಜಿಗಳು ಎಲ್ಲ ಬೇರೆ ಬೇರೆ ರಾಜ್ಯದವ್ರು ಇರ್ತಾರ. ಈಗ ಅವ್ರಿಗೆ ಪ್ರತಿಯೊಬ್ಬರಿಗೂ ಇಂಗ್ಲಿಷ್ ಮಾತಾಡಕ ಬರ್ತಿರುದಿಲ್ಲ. ಸೊ ಅಂತಾದ್ರಾಗ ನಮ್ ಕರ್ನಾಟಕದ ಹುಡುಗರು ಹಿಂದುಳಿತಾರ, ನಮ್ ಕರ್ನಾಟಕದ ಹುಡುಗರು ಅವ್ರ ಜೋಡಿ ಕಮ್ಯುನಿಕೇಶನ್ ಮಾಡಕ್ ಆಗೋದಿಲ್ಲ. ಹಿಂಗಾಗಿ ನಮ್ ಕರ್ನಾಟಕದ ಹುಡುಗರು ಹಿಂದುಳಿತಾರ. ಅದಕ್ಕಾಗಿ ಹಿಂದಿ ಇಂಪಾರ್ಟೆಂಟ್ ಐತಿ, ಹಿಂದಿ ನೀವು ಕಲ್ಸಾಕ ಬೇಕು ಅಂತೇಳಿ ಇವ್ರು ಹೇಳಾಕತ್ತಾರ. ಇದ್ರೊಳಗ ನಮ್ಮ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಇತ್ ಆ ಕಡೆನೂ ಎಫೆಕ್ಟ್ ಆಗ್ಬಿಡ್ದು, ಇತ್ ಈ ಕಡೆನೂ ಎಫೆಕ್ಟ್ ಆಗ್ಬಿಡ್ದು. ಖಾಸಗಿ ಸ್ಕೂಲ್ನವ್ರು ಹೇಳುದು ಒಂದ್ ಟೈಪ್ ಆಫ್ ಕರೆಕ್ಟ್ ಐತಿ. ಹೆಂಗಂತಂದ್ರೆ ಈಗ ನಾವು ಯಾವ್ದಾದ್ರು ಬೇರೆ ರಾಜ್ಯಕ್ಕೆ ಹೋಗ್ತೇವೆ ಅಂತಂದ್ರೆ ನಮಗ ಅಟ್ಲೀಸ್ಟ್ ಹಿಂದಿ ಆದ್ರೂ ಬೇಕಾ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಇಂಗ್ಲಿಷ್ ಮಾತಾಡಕ್ ಬರ್ತಿರ್ದಿಲ್ಲ. ಕರ್ನಾಟಕ ಒಳಗ 90% ಜನಕ್ಕೆ ಇಂಗ್ಲಿಷ್ ಬರುದಿಲ್ಲ. ನಮ್ಮನ್ನ ಹಿಡ್ದ ಹೇಳ್ತೀನಿ, ರಿಯಾಲಿಟಿ ಒಳಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತೈತಿ, ಬಟ್ ಮಾತಾಡಕ್ ಬರುದಿಲ್ಲ. ಈ ಟೈಪ್ ಬಹಳ ತೊಂದರೆ ಇರ್ತಾವ. ಯಾಕಂದ್ರೆ ಮಾತಾಡಿದಷ್ಟು ಸುಲಭ ರಿಯಾಲಿಟಿ ಇರುವುದಿಲ್ಲ. ಈಗ ನಾವು ಯಾವ್ದಾದ್ರು ರಾಜ್ಯಕ್ಕೆ ಹೊಂಟೇವಿ, ಈಗ ಎಕ್ಸಾಮ ಬರ್ಯಾಕ್ ಹೊಂಟೇವಿ, ಒಂದ್ ಏನೋ ಬರ್ಯಾಕ್ ಹೊಂಟೇವಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಇರ್ತಾವ. ಈಗ ರೈಲ್ವೆ ಒಳಗಿರ್ತಾರೆ ಎಷ್ಟೋ ಜನ, ಅಲ್ಲಿ ಕನ್ನಡ ಅಷ್ಟ ಮಾತಾಡಿ ಸರ್ವೈವ್ ಮಾಡಕ್ ಆಗುದಿಲ್ಲ, ಹಿಂದಿ ಬೇಕೇ ಬೇಕು. ಈಗ ರೈಲ್ವೆ ಒಳಗ ನಮ್ಮ ಮೇಲಿನ ಅಧಿಕಾರಿಗಳು ಬೇರೆ ರಾಜ್ಯದವ್ರು ಇದ್ರ, ಅವ್ರಿಗೆ ಹಿಂದಿ ಅಷ್ಟ ಬರ್ತೈತಿ. ಸೊ ನಾವು ಅವಾಗ ಹೆಂಗ್ ಮಾತಾಡುದು, ಅವ್ರ ಹಿಂಬಲ್ಲಿ ಏನ್ ಮಾಡುದು. ಸೊ ಅದಕ್ಕಾಗಿ ಬೆಸ್ಟ್ ಆಪ್ಷನ್ ನಮ್ಮ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಗೌರ್ಮೆಂಟಿಗೆ ರಿಕ್ವೆಸ್ಟ್ ಮಾಡೋದು ಏನಪ್ಪಾ ಅಂತಂದ್ರೆ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ. ನಮ್ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಹಿಂದಿ ಒಂದು ಆಪ್ಷನ್ ಆಗಿಡ್ರಿ. ಅದು ನಮ್ಗೆ ಸ್ಕೋರ್ ಕಾರ್ಡಿಗೆ ಎಫೆಕ್ಟ್ ಆಗಾಕತ್ತೈತಿ, SSLC ಪರ್ಸೆಂಟೇಜಿಗೆ ಎಫೆಕ್ಟ್ ಆಗಾಕತ್ತೈತಿ ಅಂದ್ರೆ ಅದನ್ನ ನೀವು ಆಪ್ಷನ್ ಆಗಿಡ್ರಿ. ಅದ್ರದ್ದು ಎಕ್ಸಾಮ್ ಬರ್ಸಾಕ್ ಹೋಗ್ಬೇಡ್ರಿ. ಇಂಟ್ರೆಸ್ಟ್ ಇದ್ದವ್ರು ಕಲೀಲಿ, ಅಫಿಷಿಯಲ್ ಲ್ಯಾಂಗ್ವೇಜ್ ಇಂಟ್ರೆಸ್ಟ್ ಇದ್ದವ್ರು ಕಲೀಲಿ, ಇಂಟ್ರೆಸ್ಟ್ ಇಲ್ದವ್ರು ಬಿಡ್ಲಿ. ಅದ ಹುಡುಗರ ಮೇಲೆ ಬಿಟ್ಟಿದ್ದ. ಅವ್ರಿಗೆ ಫೋರ್ಸ್ ಹಾಕ್ಬೇಡ್ರಿ, ನೀವು ಇದನ್ನ ಕಲಿಬೇಕ, ನೀವು ಇದನ್ನ ಮಾಡಬೇಕು ಅಂತೇಳಿ ಫೋರ್ಸ್ ಹಾಕ್ಬೇಡ್ರಿ. ಈಗ ಯಾವ ತರ ಡ್ರಾಯಿಂಗ್ ಐತಿ, ಚಿತ್ರಕಲೆ ಅದು ಮಾಡ್ತೇವಲ್ಲ, ಸೊ ಆ ಟೈಪ್ ಅವ್ರಿಗೆ ಹಿಂದಿ ಒಂದು ಆಪ್ಷನ್ ಆಗಿ ಕೊಡ್ರಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇರ್ತೈತಲ್ಲ ಅವ್ರು ಕಲಿತಾರ, ಅವ್ರಿಗೆ ಮುಂದೆ ಎಲ್ಲೋ ಒಂದ್ ಮೂಲೆ ಒಳಗ ಅವ್ರಿಗೆ ಸಹಾಯ ಆಗ್ತೈತಿ. ಈಗ ಬ್ಯಾಡಪ್ಪ ಅಂತಂದ್ರೆ ಅವ್ರ ಮರ್ಜಿ, ಅವ್ರು ಬಿಟ್ಟಿರ್ತಾರ. ನಾ ಇಂಗ್ಲಿಷ್ ಒಳಗ ಪರ್ಫೆಕ್ಟ್ ಅದನ್ಪ, ನನಗೆ ಹಿಂದಿ ಬೇಡ ನನ್ಗೆ ಸಾಕು, ಕನ್ನಡ ಇಂಗ್ಲಿಷ್ ಸಾಕು ಅಂದವ್ರು ಬಿಡ್ತಿರ್ತಾರ. ನನಗೆ ಇಲ್ಪ ಒಂದ್ ಸ್ವಲ್ಪ ಹಿಂದಿನೂ ಇದ್ರ ಚಲೋ ಆಗ್ತೈತಿ, ನಾ ನಾಳೆ ಬೇರೆ ರಾಜ್ಯಕ್ಕದು ಹೋಗಿ ಜಾಬ್ ಅದು ಮಾಡಕತ್ತ ನನಗೆ ಯೂಸ್ ಆಗ್ತೈತಿ, ನಾ ಏನಾದ್ರು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಹಿಡ್ಕೊಂಡೆಪ್ಪ ಅಂತಂದ್ರೆ ನನಗೆ ಯೂಸ್ ಆಗ್ತೈತಿ ಅನ್ನೋ ಮಕ್ಕಳ ಹಿಂದಿನೂ ಕಲೀಲಿ. ಆಪ್ಷನ್ ಆಗಿ ಇಡ್ರಿ. ಕಂಪ್ಲೀಟ್ ಆಗಿ ಬ್ಯಾನ್ ಮಾಡೋಕ್ಕಿಂತ ಬೆಟರ್ ಏನಪ್ಪಾ ಅಂತಂದ್ರೆ ಆಪ್ಷನ್ ಆಗಿಡ್ರಿ. ಅದನ್ನೊಂದು ಆಪ್ಷನಲ್ ಲ್ಯಾಂಗ್ವೇಜ್ ಆಗಿ ಬಿಟ್ಬಿಡ್ರಿ. ಬೇಕಂದವ್ರು ಕಲಿತಿರ್ತಾರ, ಬೇಡಂದವ್ರ ಸುಮ್ಮ ಅವ್ರದಷ್ಟ ಮಾಡ್ಕ್ಯಾಸ ಇದನ್ ಮಾಡ್ತಿರ್ತಾರ. ಸೊ ಆ ತರ ಇಡ್ರಿ. ಆ ತರ ಇಟ್ರೆ ಬಹಳ ಬೆಟರ್. ನಿಮ್ಮ ಅಭಿಪ್ರಾಯ ಏನನ್ನೋದು ಕಮೆಂಟ್ಸ್ ಒಳಗೆ ಹೇಳ್ರಿ. ನಾಳೆ ಮತ್ತೆ ಇಂಥ ಬಿಗ್ ಅಪ್ಡೇಟ್ ನೊಂದಿಗೆ ಬರ್ತಿರ್ತೇನೆ. ಅಲ್ಲಿ ತನ ಬಾಯ್.